ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಯಾವುದೇ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳುವಲ್ಲಿ ಹಿಂದೆ ಜರಿಯುವುದಿಲ್ಲ ಎಂದು ಶಾಸಕ ಪ್ರಸಾದ ಭಯ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಟ ಆಗಿರಬಹುದು, ರಾಜಕಾರಣಿ ಆಗಿರಬಹುದು, ಈ ಪ್ರಕರಣದಲ್ಲಿ ಯಾವುದೇ ಸಚಿವರ ಮಾತು, ಮುಖ್ಯಮಂತ್ರಿಗಳ ಮಾತು ಕೇಳುವುದಿಲ್ಲ. ಸುಖ ಸುಮ್ಮನೆ ಊಹಾಪೋಹಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಹಳ ಸರಳವಾಗಿ ಯಾವುದನ್ನ ಬಿಡುವುದಿಲ್ಲ ಎಂದರು. ಇನ್ನು ಯಡಿಯೂರಪ್ಪನವರಿಗೆ ಪೋಸ್ಕೋ ಪ್ರಕರಣದ ರಿಲೀಫ್ ವಿಚಾರವಾಗಿ ಮಾತನಾಡಿದ ಅವರು, ತಪ್ಪು ಯಡಿಯೂರಪ್ಪನವರು ಮಾಡಲಿ, ದರ್ಶನ್ ಮಾಡಲಿ, ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ರಾಹುಲ್ ಗಾಂಧಿ ಅವರು ಸೇಡು ತೀರಿಸಿಕೊಳ್ಳುವುದಕ್ಕೆ ಹೀಗೆ ಮಾಡುತ್ತಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೀಳು ಮಟ್ಟದ ಪ್ರಸ್ತಾವನೆ ಮಾಡುವಂತದ್ದು ಸರಿಯಲ್ಲ. ದೇಶದ ಕಾನೂನಿನ ವಿರುದ್ಧವಾಗಿ ನಡೆದಂತವರಿಗೆ ಶಿಕ್ಷೆ ಆಗಬಾರದು ಅಂದ್ರೆ ಏನರ್ಥ? ನಾವು ಬಿಜೆಪಿ ಅವರಂತೆ ಸೇಡಿನ ರಾಜಕಾರಣ ಮಾಡುವುದಿಲ್ಲ ಎಂದರು. ಚಿತ್ರನಟ, ಕೃಷಿ ರಾಯಭಾರಿಯಾಗಿದ್ರು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಖಂಡಿತವಾಗಿ ಕೂಡ ಆರೋಪಿಗಳೇ. ಯಾರೊಬ್ಬ ನಟ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಇವತ್ತು ಯಾರೇ ಒಬ್ಬರಾದರೂ ಕೂಡ ಇವತ್ತು ನಾವು ಯಾವ ರೀತಿ ನಮ್ಮ ನಡೆ ಇರಬೇಕು, ಯಾವ ರೀತಿ ನಮ್ಮ ಇದು ಇರಬೇಕು, ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರಬೇಕು. ಇವತ್ತು ಆದರೆ ಯಾರು ಕ್ರೈಮ್ ಮಾಡಿರ್ತಾರೋ ಅದು ಯಾರೇ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಯಾವುದೇ ಆಗಿರಲಿ, ಸ್ಟಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಖಂಡಿತವಾಗಿ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತವಾಗಿ ಕೂಡ ಯಾವ ಸಚಿವರ ಮಾತು ನಮ್ಮ ಮುಖ್ಯಮಂತ್ರಿಗಳು ಕೇಳೋದಿಲ್ಲ, ಯಾರು ಅಂಥದ್ದು ಮಾಡ್ತಾ ಇಲ್ಲ. ಸುಮ್ಮನೆ ಯಾರು ಊಹಾಪೋಹಗಳು ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಯಾವುದೇ ಕ್ರೈಮ್ ಇದ್ದರೂ ಕೂಡ ಅದನ್ನು ಯಾವುದು ಭಾಳ ಸರಳವಾಗಿ ಯಾವುದನ್ನು ಬಿಡೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವುದೇ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೂಡ ಹಿಂಜರಿಯೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಚನ್ನಪಟ್ಟಣದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತಿದ್ರು ದರ್ಶನ್ ಅವರಿಗೆ, ಬೈ ಎಲೆಕ್ಷನಲ್ಲಿ ದರ್ಶನ್ ಕ್ಯಾಂಡಿಡೇಟ್ ಆಗ್ತಿದ್ರು ಅನ್ನೋದಿದೆ. ಅದು ಪೊಲಿಟಿಕಲಿ ಮಾತುಗಳು ಅಷ್ಟೇ. ಯಾವುದೂ ಕೂಡ ಅದು ನಿರ್ಧಾರಗಳು ಯಾವಾಗ ಆ ಟೈಮಿಗೆ ಆಗ್ತಾವೆ ಅಷ್ಟೇ. ಸುಮ್ಮನೆ ಈಗ ಅದು ಪ್ರಶ್ನೆನೇ ಬರೋದಿಲ್ಲ. ಸರ್, ಈಗ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಈ ಪೋಸ್ಕೋ ಕೇಸಲ್ಲಿ 17ನೇ ತಾರೀಕಿಗೆ ಹಾಜರಾಗಿ ಅಂತ ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೀವು ಹೇಳಿದ್ರೆ ಯಾರು ಮಾಡಿದ್ರೆ ತಪ್ಪೇ? ಯಾರೋ ಯಡಿಯೂರಪ್ಪ ಮಾಡಲಿ, ದರ್ಶನ್ ಮಾಡಲಿ, ಯಾರು ಬೇಕಾದವ್ರು ಮಾಡಿದ್ರು ಕೂಡ ಯಾರು ತಪ್ಪುಗಳನ್ನು ಮಾಡಿರ್ತಾರೆ ಅವ್ರಿಗೆ ಕಾನೂನು ಈ ದೇಶದ ಕಾನೂನಿನಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು. ಖಂಡಿತವಾಗಿ ಕೂಡ. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಏನು ಕಟಕಟೆಗೆ ಕರೆಸಿದ್ರು, ಅದರ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಯಡಿಯೂರಪ್ಪನವರು ಈ ರೀತಿ ಭಾಳ ಕೀಳು ಮಟ್ಟದ ಪ್ರಸ್ತಾವನೆ ಮಾಡುವಂಥದ್ದು ಸರಿಯಲ್ಲ. ಇವತ್ತೆಲ್ಲ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಂತಂದ್ರೆ ಏನು ಅರ್ಥ? ಏನು ಇಲ್ಲ. ಖಂಡಿತವಾಗಿ ಕೂಡ ಆ ರೀತಿ ಯಾವುದೂ ಕೂಡ ನಾವು ಸೇಡಿನ ರಾಜಕೀಯ BJP ಅವ್ರ ಗತೆ ಮಾಡೋಂಗಿಲ್ಲ. IT, ಇನ್ಕಮ್ ಟ್ಯಾಕ್ಸು ಅವನ್ನೆಲ್ಲ ಕೈಯಾಗಿ ಇಟ್ಕೊಂಡು ಆಟ ಆಡ್ತಾರಲ್ಲ, ಆ ರೀತಿ ನಾವು ಮಾಡೋದಿಲ್ಲ. ಯಾವುದು? ನನಗೆ ಆ ಮೀಟಿಂಗ್ದು ಯಾವುದೂ ಮಾಹಿತಿ ಇರಲಿಲ್ಲ. ಇದ್ದರೆ ಖಂಡಿತವಾಗಿ ಹೋಗ್ತಾ ಇದ್ದೇವೆ. ಇಲ್ಲ, ಅವರವರೇ ಮಾಡ್ಕೊಂಡಿದ್ದಾರೆ. ಅದು ವೈಯಕ್ತಿಕನೋ ಅಫಿಷಿಯಲ್ಲೋ ಗೊತ್ತಿಲ್ಲ. ಅದು ಅವರು ಪರ್ಸ್ನಲ್. ಈಗ ನಾವೇನು ಅಫಿಷಿಯಲ್ ಮೀಟಿಂಗ್ಸ್ ಹೆಂಗೆ ನಾವು ನಮ್ಗೆ ಹಂತಕ್ಕೆ ಯಾವ ರೀತಿ ಮಾಡಿರ್ತೀವಿ ಆ ರೀತಿ ಅವ್ರು ಮಾಡ್ಕೊಂಡಿರ್ಬೋದು. ಸರ್, ಈಗ ಲೀಡ್ ಕಡಿಮೆ ಬಾರದ ಸಚಿವರು ತಲೆದಂಡ ಆಗತ್ತಾ ಅಂತ ಹೇಳಿ ಈಗ ಸಂತೋಷ್ ಲಾಡ್ ಅವ್ರ ಕ್ಷೇತ್ರದಲ್ಲೂ ಕೂಡ 32,000 ಹಿನ್ನಡೆ ಆಗಿದೆ. ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಖಂಡಿತವಾಗಿ ಕೂಡ ಅದು ಲೀಡ್ ಕಡಿಮೆ ಆಗಿದೆ, ಅದು ಆಗಿದೆ ಅನ್ನುವಂಥದ್ದು, ಅದಕ್ಕೆ ತಲೆದಂಡ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅವರು ಪ್ರಾಮಾಣಿಕವಾಗಿ ಅವರ ಪ್ರಯತ್ನ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಮಾಡಬೇಕು ಮಾಡಿದ್ದಾರೆ. ಸರ್, ಯಾಕೆ ಆಗಬಾರ್ದು? ಯಾಕಂದ್ರೆ ಒಬ್ಬ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರ ಕ್ಷೇತ್ರದಲ್ಲೇ BJP ಲೀಡ್ ಬರುತ್ತೆ. ನೀವು ಹಿರಿಯರಿದ್ದೀರಿ ಸರ್, ನಿಮಗೊಂದು ನೋಡಿ. ಈಗ ರಾಜಕೀಯದಲ್ಲಿ ಯಾವ್ಯಾವ ರೀತಿ ಆ ಸಂದರ್ಭದಲ್ಲಿ ಏನೇನೋ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನೇ ಒಂದು ಕಾರಣ ಇಟ್ಕೊಂಡು ಆ ರೀತಿ ಮಾತನಾಡುವಂಥದ್ದು ಕೂಡ ಸರಿಯಲ್ಲ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್.
ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.